ಏನೊಂದು ವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಬಂದು ಮಿನಿಮಲ್ ಆಗಿರುವಂತಹ ಬ್ರೆಸ್ಲೆಟ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಇದು ಇವೆಲ್ಲ ಈ ಬ್ರೆಸ್ಲೆಟು ತುಂಬ ಟ್ರೆಂಡಿಂಗ್ ಆಗಿರುವಂಥ ಬ್ಲ್ಯಾಕ್ ಬೀಡ್ ಬಿವಿಲ ಈ ಬ್ರೆಸ್ಲೆಟ್ ಇದು ಮಾಡೋದು ತುಂಬ ಸುಲಭ. ಸೊ ಇವತ್ತು ಅದನ್ನು ಮಾಡೋದು ತುಂಬ ಸ್ವಲ್ಪ ವಿತಿನ್ 20 ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡಿ ನಿಮ್ಮ ಮನೇಲಿ ಇರುವಂಥ ಬೀಡ್ಸ್ನ ಮತ್ತು ಕಮ್ಮಿ ಖರ್ಚಿನಲ್ಲಿ ಮಾಡುವಂಥ ಬ್ರಾಸ್ಲೆಟು. ಸೊ ನಾನೀಗ ಒಂದು ತಿಕ್ ವೈರ್ ತೊಗೊಂಡಿದ್ದೀನಿ. ವೈರ್ ಅಂದರೆ ಪ್ಲಾಸ್ಟಿಕ್ ವೈರ್ ತೊಗೊಂಡಿದ್ದೀನಿ. ಪ್ಲಾಸ್ಟಿಕ್ ವೈರೇ ಯಾಕೆ ಅಂದರೆ ಅದು ನೀಟಾಗಿ ನಾಟೆಲ್ಲ ನೀಟಾಗಿ ಟೈಟ್ ಕೂತ್ಕೊಳ್ಳುತ್ತೆ ಅಂತ. ನನ್ನ ಹತ್ರ ಜಂಪ್ ರಿಂಗ್ ಇರಲಿಲ್ಲ. ಸೊ ಈ ಥರ ಚೈನ್ ರಿಂಗ್ ಬರುತ್ತಲ್ಲ ಅದನ್ನು ನಾನು ತೊಗೊಂಡು 3 to 4 ನಾಟ್ಸ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ಒಂದೊಂದೇ ಬೀಡ್ಸ್ನ ಟೋಟಲ್ 10 ಬ್ಲ್ಯಾಕ್ ಬೀಡ್ಸ್ನ ಒಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಸ್ಮಾಲ್ ಟೈನಿ ಬೀಡ್ಸ್ ಬಂದು. ಸೊ ಇವಾಗ ಒಂದೊಂದೇ ಸೇರಿಸ್ಕೊತ ಹುಷಾರಾಗಿ ಮೆಷರ್ಮೆಂಟ್ ಮಾಡ್ಕೊಳ್ಳಿ. ನಿಮ್ಮ ಬ್ರೀಸ್ಟ್ ಅಕಾರ್ಡಿಂಗ್ ಮೆಷರ್ಮೆಂಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಇವಾಗ ಅದೇ ರೀತಿ ನೀವು ಹಾಕೊಂಡ್ಮೇಲೆ ನೀಟಾಗಿ ಈ ಥರ ಮಾಡ್ಕೊಳ್ಳಿ. ನೋಡಿ ನಾನು ಯಾವ ರೀತಿ ಮಾಡ್ಕೊಳ್ತಾ ಇದ್ದೀನಿ ಅಂತ. ನನ್ನ ಬ್ರೀಸ್ಟ್ ಎಷ್ಟಿದೆಯೋ ಅಷ್ಟು. ಇವಾಗ ನಾನು ಸಿಲ್ವರ್ ಕಲರ್ ಚಾಮ್ ಇತ್ತು. ಸೊ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಬ್ಲ್ಯಾಕ್ ಬೀಡ್ಸ್ ಮಧ್ಯದಲ್ಲಿ ಇಟ್ಕೊಂಡು ಮತ್ತು ಸೆಂಟ್ರಲ್ಲಿ ಈವಿಲ್ ಐ ಬೀಡ್ನ ಇಟ್ಕೊಳ್ತಾ ಇದ್ದೀನಿ. ಸೊ ಕಂಟಿನ್ಯೂಸ್ ಆಗಿದ್ದೀನಿ ಮಾಡ್ಕೊಂಡು ಬರಬೇಕು. ಲಾಸ್ಟ್ ತನಕ ನೋಡಿದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇದೇ ಥರ ಆದಷ್ಟು ಕ್ರಿಯೇಟಿವ್ ಆಗಿರುವಂಥ ವೀಡಿಯೋಸ್ನ ನನ್ನ ಚಾನಲ್ನ ಅಪ್ಲೋಡ್ ಮಾಡ್ಕೊಳ್ತೀನಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಮೋಟಿವೇಶನ್ ಸಿಗುತ್ತೆ ಇನ್ನಷ್ಟು ಹೆಚ್ಚೆಚ್ಚು ಕ್ರಾಫ್ಟಿಂಗ್ ಮಾಡಬೇಕು ಅಂತ. ಸೊ ನೋಡಿ ಇವಾಗ ನಾನು ಲಾಸ್ಟಲ್ಲಿ ಒಂದು 2-3 ನಾಟ್ಸ್ ಹಾಕ್ಕೊಂಡು 2-3 ಬೀಡ್ಸ್ ಸೇರಿಸ್ಕೊಂಡು ನಾಟ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಮತ್ತು ಲಾಬ್ಸ್ಟರ್ ಹುಕ್ನ ಸೇರಿಸ್ಕೊಳ್ತಾ ಇದ್ದೀನಿ. ಲಾಬ್ಸ್ಟರ್ ಹುಕ್ನೂ ಸೇರಿಸಿ 2 ನಾಟ್ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದೇ ಥರ ಬ್ಲ್ಯಾಕಲ್ಲಿ ವೈಟಲ್ಲಿ ಎಲ್ಲದರಲ್ಲೂ ಕ್ರಿಸ್ಟಲ್ ಬೀಡ್ಸ್ ಆಗೋದ್ರಿಂದ ಸೊ ಎಲ್ಲ ಡ್ರೆಸ್ಗಳು ಡಿಫ್ರೆಂಟಾಗಿ ಕಾಣುತ್ತೆ. ನೋಡಿ ವಿಡಿಯೋ ನೋಡಿದರೆ ವಿಡಿಯೋ ಒಂದು ಶೇರ್ ಕಮೆಂಟ್ ಮಾಡಿ. ಆದಷ್ಟು ವಿಡಿಯೋನ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು.